ಆಸೆ ಸೀರಿಯಲ್ ನಲ್ಲಿ ಮನೋಜ್ ಪಾತ್ರದ ಮೂಲಕ ನಿಮ್ಮೆಲ್ಲರ ಗಮನವನ್ನ ಸೆಳೀತಾ ಇರುವಂತಹ ನಂದೀಶ್ ಅವರು ರಿಯಲ್ ಲೈಫ್ ನಲ್ಲಿ ಯಾವ ರೀತಿ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಇಷ್ಟಕ್ಕೂ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಹೇಳಿದ ಮಾತೆಲ್ಲ ಕೇಳ್ತಿರ್ತಾರ? ಹೇಳ್ತಾರೆ ಸರ್, ಆತರ ಏನಿಲ್ಲ. ಮತ್ತೆ ಬೆಲ್ಟ್ ಇಟ್ಟಿದ್ದಾರೆ, ಕೇಳಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ PU ಮಾಡ್ಬೇಕಾದ್ರೆ ನನಗೆ ಜಿಮ್ ಮಾಡಬೇಕು ಅನ್ನೋ ಆಸೆ ಶುರು ಆಯಿತು. ಹಿಂದಿ ಸಿನಿಮಾ ನೋಡಿ, ಹಿಂದಿ ಸಾಂಗ್ಸ್ಗಳು ನೋಡಿ, ಬರೋರು ವರ್ಕೌಟ್ ಮಾಡೋರು ಸುಮ್ಮನೆ ಹಾಗೆ ಹೋಗ್ತಾಯಿದ್ರು, ಬರೋರು ವರ್ಕೌಟ್ ಮಾಡೋರು. ಸರ್ ನನಗೇನು ರಿಸಲ್ಟೇ ಗೊತ್ತಾಗ್ತಿಲ್ಲ ಸರ್ ಅಂತ ಬಂದರು. ಒಂದು ಸ್ವಲ್ಪ ಆಟಿಟ್ಯೂಡ್ ಇಲ್ಲ, ಒಂದು ಈಗೋ ಅನ್ನೋದಿಲ್ಲ, ಎಲ್ಲರೂ ಬರ್ತಾರೆ, ಜೆಲ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ದಾರೆ. ಈಗಿನ ಜನ್ರೇಷನ್ ಅವರು ಬಾಡಿ ಫಿಟ್ನೆಸ್ ಅನ್ನೋದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಂಥರ ಫ್ಯಾಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಶೋಕಿ ಬರೋದು, ಒಂದೆರಡು ಬೈ ಚಿಪ್ಸ್ ಮಾಡೋದು, ಒಂದೆರಡು ಬ್ಯಾಕ್ ಮಾಡೋದು, ಫೋಟೋ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು, ಆಮೇಲೆ 20 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ, ಹೋಗಿ ಮಗ ಮಗ ಬಂದಿದ್ದಾನೆ ಅಂತ ಹೇಳು, ಏನು ಡೈಲಾಗ್ಗಳು. ಸರ್ ಜಿಮ್ಮಲ್ಲಿ ಹೇಳೋದೊಂದು, ಈಗೋನ ಬಿಟ್ಟು ವರ್ಕೌಟ್ ಮಾಡಿ. ಈ ಸ್ಟೆರಾಯ್ಡ್ಸ್ ಆಗಿರ್ಬೋದು, ಕೆಲವೊಂದು ಪ್ರೋಟೀನ್ಸ್ ಅನ್ನ ತಗೊಂಡಾಗ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈಗಾಗಲೇ ನಾವೆಲ್ಲ ನೋಡಿರ್ತೀವಿ, ಕೂಡ ಕೇಳಿದ್ವಿ. ನಿಜಾನ? ಸೊ ಆ ಟೈಮಲ್ಲಿ ಅದಕ್ಕೆ ಸೆಕ್ಷುವಲ್ ಇಂಪ್ಯಾಕ್ಟ್ ಆಗ್ಬಿಡಿ ಅಂತ ಹೇಳೋದು ಅದೊಂದೇ ಉದ್ದೇಶಕ್ಕೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಮಕ್ಕಳಾಗಲ್ಲ, ಆ ಥರ ಆಗುತ್ತೆ ಸರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಆಸೆ ಸೀರಿಯಲ್ ನಲ್ಲಿ ಮನೋಜ್ ಪಾತ್ರದ ಮೂಲಕ ನಿಮ್ಮೆಲ್ಲರ ಗಮನವನ್ನ ಸೆಳೀತಾ ಇರುವಂತಹ ನಂದೀಶ್ ಅವರು ರಿಯಲ್ ಲೈಫ್ ನಲ್ಲಿ ಯಾವ ರೀತಿ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಇಷ್ಟಕ್ಕೂ ಅವರ ಫಿಟ್ನೆಸ್ ಸೀಕ್ರೆಟ್ ಏನು, ಹಾಗೆ ಅವರ ಫಿಟ್ನೆಸ್ ಕೋಚ್ ಯಾವೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಒಂದಷ್ಟು ವಿಚಾರಗಳನ್ನ ನಂದೀಶ್ ಹಾಗೇನೆ ಅವರ ಫಿಟ್ನೆಸ್ ಕೋಚ್ ಆಗಿರುವಂತಹ ಸೂರ್ಯ ಅವರು ನಮ್ಮ ಸುಮನ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಹಾಗೇನೆ ಫಿಟ್ನೆಸ್ ಬಗ್ಗೆ ಒಂದಷ್ಟು ಟಿಪ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಇವ್ರು ಚೆನ್ನಾಗಿದ್ದಾರೆ. ಗೊತ್ತಾಗ್ತಿದೆ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಸ್, ಈಗ ಇವರು ಸೂರ್ಯ ಅವರೇ, ನಿಮ್ಮಿಂದನೇ ಶುರು ಮಾಡೋಣ. ಎಷ್ಟು ವರ್ಷಗಳಾಯ್ತು ಇವರು ಜಿಮ್ ಬರಕ್ ಶುರು ಮಾಡಿ? ಸರ್ ನನಗೆ ನನ್ನ ಹತ್ರ ಇವ್ರು ಬಂದು ಸುಮಾರು ಒಂದು 2 ವರ್ಷ ಆಯಿತು. 2 years. ಜಾಸ್ತಿನೇ ಆಯ್ತು, 2.5 years 3 years ಆಯ್ತು ಆಲ್ಮೋಸ್ಟ್. ಆಗಿರ್ಬೋದು, 2 to 3 years ಆಯ್ತು. 2 to 3 years. ಈಗ ನೀವು ಇಲ್ಲಿ ಇವ್ರ ಹತ್ರ ಕೋಚಿಂಗ್ ಗೆ ಬರೋದಕ್ಕಿಂತ ಮುಂಚೆನೆ ಫಿಟ್ನೆಸ್ ಫ್ರೀಕ್ ಆಗಿದ್ರೆ, ಎಷ್ಟು ವರ್ಷಗಳಿಂದ ನೀವು ಫಿಟ್ನೆಸ್ ಫ್ರೀಕ್ ಆಗಿದ್ರಿ? ಹೆಂಗ್ ಶುರು ಆಯ್ತು ನಿಮ್ಮ ಫಿಟ್ನೆಸ್ ಒಂದು ಜರ್ನಿ ಅಂತ? ನಾನು ಆಲ್ಮೋಸ್ಟ್ PU ಮಾಡ್ಬೇಕಾದ್ರೆ ನನಗೆ ಜಿಮ್ ಮಾಡಬೇಕು ಅನ್ನೋ ಆಸೆ ಶುರು ಆಯಿತು. ಹಿಂದಿ ಸಿನಿಮಾ ನೋಡಿ, ಹಿಂದಿ ಸಾಂಗ್ಸ್ಗಳು ನೋಡಿ, ಅಲ್ಲಿ ಎಲ್ಲ ನಿಮ್ಗೆ ಗೊತ್ತಲ್ಲ, ಹಿಂದಿ ಬಾಲಿವುಡ್ ಅಲ್ಲಿ ಹೇಗಿರ್ತಾರೆ ಹೀರೋಗಳೆಲ್ಲ, ಮೋಸ್ಟ್ ಫಿಟ್ ಆಗಿರ್ತಾರೆ. ಅವ್ರು ನೋಡಿ ಇನ್ಸ್ಪೈರ್ ಆಗಿ ನಾನು ಜಿಮ್ ಮಾಡಬೇಕು ಅಂತ ಶುರು ಮಾಡಿ 2008 or 2007 ಆ ಟೈಮಲ್ಲಿ ನಾನು ಶುರು ಮಾಡಿದ್ದು. ಇದೇ ಶ್ರೀಗಂಧ ಜಿಮ್ ಅನ್ನೋ ಒಂದು ಜಿಮ್ಮಲ್ಲಿ, ಶ್ರೀಗಂಧ ಜಿಮ್ ಶುರು ಮಾಡಿ, ಇದು ಬೇರೆ ಬ್ರಾಂಚ್, ಅಲ್ಲಿ ಶುರು ಮಾಡಿ ಸುಂಕುತ್ಕಟ್ಟೆಯಲ್ಲಿ ಶುರು ಮಾಡಿದ್ದಕ್ಕೆ ಈಗ ಪ್ರೆಸೆಂಟ್ ನಾನು ಜಿಮ್ ಮಾಡ್ತಾ ಇರೋದು ಅದೇ ಶ್ರೀಗಂಧ ಜಿಮ್ಮಲ್ಲಿ, ಬಟ್ ಬೇರೆ ಬ್ರಾಂಚ್. ಬ್ರಾಂಚ್ ಬೇರೆ, ಬಟ್ ಹೆಸರು ಒಂದೇ, ಓನರು ಸೇಮ್. ಓಕೆ, ಓನರು ಸೇಮ್. ಎಸ್ ಸರ್, ಇಲ್ಲಿಗೆ ಬಂದ ಮೇಲೆ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತಂದ್ರು ಸೂರ್ಯ ಅವರು ಅಂತ? ಹೌದು, ನಾನು ಮುಂಚೆ ಜಿಮ್ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ ಸುಮ್ಮನೆ ವರ್ಕೌಟ್ ಮಾಡ್ತಿದ್ದೆ, ಬೇಕಾಬಿಟ್ಟು ಇಷ್ಟ ಬಂದು ತಿಂತಾ ಇದ್ದೆ, ಡೈಟ್ ಫಾಲೋ ಮಾಡ್ತಾ ಇರಲಿಲ್ಲ, ಮೇಂಟೈನ್ ಮಾಡ್ತಾ ಇರಲಿಲ್ಲ, ಪಾರ್ಟಿಗಳು ಅದು ಇದು ಗೊತ್ತಲ್ಲ ನಿಮಗೆ. ಸೊ ನಾನು ಕರೆಕ್ಟ್ ನನ್ನ ಜಿಮ್ಮು, ವರ್ಕೌಟು, ಡಯಟ್ ಅಂತ ಹೀಗಿರಬೇಕು, ಲೈಫ್ ಸ್ಟೈಲ್ ಅಂತ ಹೀಗೆ ಇರಬೇಕು ಅಂತ ಇಲ್ಲಿಗೆ ಬಂದಮೇಲೆ ನಮ್ಮ ಸೂರ್ಯ ಸರ್ ಹೇಳಿದ ಮೇಲೆ, ಅವರು ಅವ್ರು ಕೊಟ್ಟಿರೋ ಡಯಟ್ನ ಫಾಲೋ ಮಾಡಿದ್ಮೇಲೆ ನನ್ನ ಫಿಸಿಕ್ಗೆ, ನನ್ನ ಫಿಸಿಕ್ಗೆ ಒಂದು ಅರ್ಥ ಸಿಕ್ಕಿದ್ದು. ಒಂದು ಡಯಾಗ್ರಾಮ್ ಅಂತಾರಲ್ಲ, ಫಿಸಿಕ್ ಡಯಾಗ್ರಾಮ್ ಅಂತಾರೆ ಅದನ್ನು. ಸೊ ನನ್ನ ಫಿಟ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಅದು ತುಂಬ ಹೆಲ್ಪ್ ಆಯಿತು, ಇವರು ಕೊಟ್ಟಂತ ಡಯಟ್ ಅಂಡ್ ಫಿಟ್ನೆಸ್ ಟ್ರೈ. ಎಸ್, ಫಿಟ್ನೆಸ್ ಶುರು ಮಾಡಿದ್ಮೇಲೆ, ಅಂದ್ರೆ ವರ್ಕೌಟ್ ಶುರು ಮಾಡಿದ್ಮೇಲೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ಮೇನ್ ಕಾನ್ಫಿಡೆನ್ಸ್ ಸರ್. ಲೈಫಲ್ಲಿ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಫಿಟ್ನೆಸ್ ಚೆನ್ನಾಗಿರಬೇಕು, ಒಂದು ಒಳ್ಳೆ ಡಯಟ್ ಫಾಲೋ ಮಾಡಬೇಕು. ಆವಾಗ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಒಳ್ಳೆ ಡಯಟ್, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಜಿಮ್ ವರ್ಕೌಟ್ ಮಾಡಬೇಕು, ಆವಾಗ ಏನು ಬೇಕಾದ್ರೂ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು, ಛಲ, ನಮ್ಮಲ್ಲೇ ಒಂದು ಹುಮ್ಮಸ್ಸು ಅಂತಾರಲ್ಲ, ಅದು ಬರುತ್ತೆ. ಎಸ್ ಸೂರ್ಯ ಅವರೇ, ನಂದೀಶ್ ಅವರು ನಿಮ್ಮ ಹತ್ರ ಟ್ರೈನಿಯಾಗಿ ಬಂದಾಗ ಹೆಂಗಿದ್ರು, ಇವಾಗ ಹೆಂಗಾಗಿದ್ದಾರೆ, ಅಂಡ್ ಹಾಗೇನೆ ನೀವು ಅವರಲ್ಲಿ ಈಗ ಏನೆಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಾ ಅಂತ? ಸರ್ ತುಂಬ ಚೇಂಜಸ್ ನೋಡಿದ್ದೀನಿ.
ಫಸ್ಟು ಬಂದಾಗ ಬರೋರು ವರ್ಕೌಟ್ ಮಾಡೋರು, ನಾರ್ಮಲಾಗಿ ವರ್ಕೌಟ್ ಮಾಡ್ತಾರಲ್ಲ ಆ ಥರ ವರ್ಕೌಟ್ ಮಾಡೋರು, ಸುಮ್ಮನೆ ಹೋಗೋರು. ನಾನೊಂದು 2-3 ತಿಂಗಳು ಅಬ್ಸರ್ವ್ ಮಾಡ್ತಾ ಇದ್ದೆ ಅವ್ರನ್ನ. ಬರೋರು ವರ್ಕೌಟ್ ಮಾಡೋರು, ಸುಮ್ಮನೆ ಹಾಗೆ ಹೋಗ್ತಾ ಇದ್ರು, ಬರೋರು ವರ್ಕೌಟ್ ಮಾಡೋರು. ಸರ್ ನನಗೇನು ರಿಸಲ್ಟೇ ಗೊತ್ತಾಗ್ತಿಲ್ಲ ಸರ್ ಅಂತ ಬಂದರು. ಸರ್ ವರ್ಕೌಟ್ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ವರ್ಕೌಟ್ನ ಹೇಗೆ ಮಾಡಬೇಕು ಅನ್ನೋ ತಿಳ್ಕೊಬೇಕು. ಅದಾದಮೇಲೆ ಡಯೆಟು, ನಾವೇನು ವರ್ಕೌಟ್ ಮಾಡಿದ್ವಿ ಅದಕ್ಕೆ ಏನು ಡಯೆಟ್ ಮಾಡಬೇಕು ಅನ್ನೋದು. ಈಗ ಬಲ್ಕಿಂಗ್ಗೆ ಬೇರೆ ಡಯೆಟ್ ಇರುತ್ತೆ, ಕಟಿಂಗ್ಸ್ಗೆ ಬೇರೆ ಡಯೆಟ್ ಇರುತ್ತೆ. ಅದನ್ನೆರಡು ಮೇಂಟೈನ್ ಮಾಡಿದ್ರೆ ಮಾತ್ರ ಬಾಡಿನ ಫಿಸಿಕ್ಸ್ನ ಮೇಂಟೈನ್ ಮಾಡೋಕ್ಕಾಗೋದು. ಸರ್ ಒಂದ್ಸಲ ಕರೆದು, ಸರ್ ಬನ್ನಿ ವರ್ಕೌಟ್ಸ್ ಎಲ್ಲ ತೋರಿಸ್ಕೊಡ್ತೀನಿ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ಸಲ ಕರ್ಕೊಂಡು ವರ್ಕೌಟ್ ಮಾಡಿಸ್ದೆ. ಸರ್ ಇವಾಗ ನನಗೆ ವರ್ಕೌಟ್ ಮಾಡೋ ಫೀಲ್ ಆಗ್ತಿದೆ ಸರ್. ಯಾಕೆಂದರೆ ಮೇನ್ ಪೊಸಿಷನ್ನು ವರ್ಕೌಟ್ಸಲ್ಲಿ ಪೊಸಿಷನೇ ಇಲ್ಲ ಅಂದಮೇಲೆ ನಿಮ್ಗೆ ಆ ಮಸಲ್ ಟ್ರೈನಪ್ಪೇ ಆಗಲ್ಲ. ಸೊ ಮಸಲ್ನ ನೀಟಾಗಿ ಟ್ರೈನ್ ಅಪ್ ಮಾಡಬೇಕು ಅನ್ನೋ ಪೊಸಿಷನ್ನು. ಸೊ ಆಮೇಲೆ ಇಂದ ಇವರು ಸ್ವಲ್ಪ ಬರೋದು, ಅವಾಗ ನೀವು ವೀಕ್ಲಿ ಒಂದು 2 days 3 days ಬರೋರು. ಸರ್ ಕೆಲಸ ಸರ್, ಬ್ಯುಸಿ ಸರ್, ಅದು ಇದು ಅಂತ. ಸ್ವಲ್ಪ ವರ್ಕೌಟ್ನ ಚೆನ್ನಾಗಿ ಮಾಡ್ಸಕ್ಕೆ ಸ್ಟಾರ್ಟ್ ಆದಮೇಲೆ, ಅವ್ರ ಬಾಡಿ ವರ್ಕೌಟ್ ಅಡ್ಜಸ್ಟ್ ಆದಮೇಲೆ ಡೈಲಿ ಬರ್ತಾರೆ. ಸರ್ ನಾನು 6:30 ಬಂದಿರ್ತೀನಿ ಸರ್ ಅಂದರೆ, ಅವ್ರು 6 ಗಂಟೆಗೆ ಬಂದು ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡಿರ್ತಾರೆ. 6 ಗಂಟೆಗೆ ಬಂದು ವಾರ್ಮ್ ಅಪ್ ಮುಗಿಸ್ಕೊಂಡು ನಾನು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಇವ್ರು ಅಷ್ಟರಲ್ಲೆಲ್ಲ ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿರ್ತಾರೆ ವರ್ಕೌಟ್ಗೆ. ಸರ್ ಇದನ್ನ ಮೀಲ್ಸ್ ಹಾಕಿದ್ದೀನಿ ಸರ್ ಫ್ರೀ ವರ್ಕೌಟ್ ಇದನ್ನ ಹಾಕಿದ್ದೀನಿ ಸರ್, ಇವಾಗ ವರ್ಕೌಟ್ ಆದ್ಮೇಲೆ ಪೋಸ್ಟ್ ವರ್ಕೌಟ್ ಇದನ್ನ ಹಾಕ್ತೀನಿ ಸರ್ ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅಲ್ಲೇ ಹೇಳ್ತಾರೆ. ತುಂಬಾ ಚೇಂಜಸ್ ನೋಡಿದ್ದೀನಿ ಇವಾಗ ಅವ್ರ ಹತ್ರ. ಹೇಳಿದ ಮಾತೆಲ್ಲ ಕೇಳ್ತಿರ್ತಾರ? ಕೇಳ್ತಾರೆ ಸರ್, ಆತರ ಏನಿಲ್ಲ. ಮತ್ತೆ ಬೆಲ್ಟ್ ಇಟ್ಟಿದ್ದಾರೆ, ಕೇಳಿಲ್ಲ ಮತ್ತೆ ಇವರಲ್ಲಿ ನಂದು ಆರ್ಟಿಸ್ಟು, ಇವ್ರೇನ್ ಹೇಳ್ದಂಗೆ ನಾನು ಕೇಳೋದು ಅವೆಲ್ಲ ಇಲ್ಲ. ಅವ್ರು ಇದುವರೆಗೂ ನನ್ನನ್ನ ಸರ್ ಅಂತಾನೆ ಮಾತಾಡ್ಸೋರು. ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ. ತುಂಬಾ ಜಿಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಇವರು. ಒಂದ್ ಸ್ವಲ್ಪ ಆಟಿಟ್ಯೂಡ್ ಇಲ್ಲ, ಒಂದು ಈಗೋ ಅನ್ನೋದಿಲ್ಲ. ಎಲ್ಲರೂ ಬರ್ತಾರೆ, ಜೆಲ್ ಆಗ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನಂದೀಶ್ ಅವ್ರ ಕ್ವಾಲಿಟಿನೇ ಹಂಗೆ ಬಿಡಿ. ಎಸ್, ಈಗ ಎಷ್ಟು ವೆಯ್ಟ್ ಇದ್ರು? ಇವಾಗ ಕಟೌನ್ ಮಾಡ್ತೇನೆ ಅಂತ ಬಂದ್ರ ಅಥವಾ ವೆಯ್ಟ್ ಗೇನಿಂಗ್ ಅಂತ ಬಂದಿದ್ರ ಇವರು ಅಂತ? ಸರ್ ನಾರ್ಮಲ್ ಆಗಿ ನಾನು ಬರೀ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಬೇಕು ಸರ್ ಅಂತ ಬಂದಿದ್ರು. ಅವಾಗ ಒಂದು 82 ಇದ್ರು ಸರ್. 82-83 ಇದ್ರು. ಈಗ ಸ್ವಲ್ಪ ಕಟಿಂಗ್ ಸ್ಟಾರ್ಟ್ ಮಾಡಿ ಒಂದು ಹೆಚ್ಚು ಕಮ್ಮಿ 2-3 months ಇಂದ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮತ್ತೆ ಏನೋ ಬಿಸಿ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಆಗ್ಬಿಟ್ರು. ರೆಗ್ಯುಲರ್ ಮಾಡಕ್ ಆಗ್ತಾ ಇಲ್ಲ, ಅಂದ್ರೆ ನನ್ನ ಬಿಸಿ ಶೆಡ್ಯೂಲ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ಹೇಳಿದ್ನಲ್ಲ, ಈಗ ಒಂದು 2 months ಇಂದ ಸ್ವಲ್ಪ ಸ್ಲೈಟ್ಲಿ ಫ್ರೀ ಆಗಿದ್ದೀನಿ. ಸೊ ಆ ಬಿಸಿ ಸ್ಕೆಡ್ಯೂಲಲ್ಲೂ ಬಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ನನ್ನ ವೆಯ್ಟು ಬಂದು 77, ಆಲ್ಮೋಸ್ಟು 4 kg 5 kg ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಎಸ್, ಈಗ ಒಬ್ಬ ಸೆಲೆಬ್ರಿಟಿಗೆ ನಾವು ಕೋಚ್ ಮಾಡ್ತಿದೀವಿ ಅಥವಾ ಟ್ರೈನ್ ಮಾಡ್ತಿದೀವಿ ಅಂತಂದಾಗ ಒಂದಷ್ಟು ಸ್ಪೆಷಲ್ ಕೇರ್ ಅನ್ನ ತಗೋಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ನಿಮ್ಗೆ ಇವರಲ್ಲಿ ಕೋಚ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಸ್ಪೆಷಲ್ ಕೇರ್ ಗಳನ್ನ ತಗೊಂಡ್ರಿ? ಬಿಕಾಸ್ ಯಾಕಂತಂದ್ರೆ ಆನ್ ಟೈಮ್ ಬರಲ್ಲ, ಬಿಕಾಸ್ ಶೂಟಿಂಗು ಯಾವ ಟೈಮ್ ಮುಗಿಯುತ್ತೆ ಅಂತ ಗೊತ್ತಿರಲ್ಲ, ನಿದ್ದೆ ಇರಲ್ಲ ಪ್ರಾಪರ್ ಆಗಿ, ಫುಡ್ ತಗೊಳಕ್ ಆಗಲ್ಲ. ಶೂಟಿಂಗ್ ಅಂತೂ ಡೇ ಅಂಡ್ ನೈಟ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಯಾವ ರೀತಿ ವರ್ಕೌಟ್ ನ ಬ್ಯಾಲೆನ್ಸ್ ಮಾಡ್ತಿದ್ರಿ? ಹಾಗೇನೆ ಸ್ಲೀಪ್ ಅವರ್ಸ್ ನ ಹೆಂಗ್ ಮೇಂಟೈನ್ ಮಾಡಕ್ ಹೇಳ್ತಿದ್ರಿ ಅಂತ? ಸರ್ ಇವಾಗ ಇವ್ರು ಏನಾದ್ರು ವೀಕ್ಲಿ 6 days ಜಿಮ್ಗೆ ಬರಬೇಕು, 1 day ರೆಸ್ಟ್ ಮಾಡಬೇಕು, ಸಂಡೇ ರೆಸ್ಟ್ ಮಾಡಬೇಕು. ಇವ್ರೇನಾದ್ರು ವೀಕ್ಲಿ 3 days ಬರ್ತಾರೆ ಅಂದ್ರೆ ನಾನು ಡಬಲ್ ವರ್ಕೌಟ್ ಮಾಡ್ತೀನಿ. ಒಂದಿನ ಚೆಸ್ಟು, ಟ್ರೈಸಿಪ್ಸು, ಆ ಥರ ವೀಕ್ಲಿ ಒಂದೊಂದು ಡೇ ಹೋಗ್ತಾ ಇರುತ್ತೆ. ಬಟ್ 3 ದಿನ ಬಂದಿಲ್ಲ ಅಂದ್ರೆ ಇನ್ 3 ದಿನಕ್ಕೆ ಚೆಸ್ಟು, ಟ್ರೈಸಿಪ್ಸು, ಮತ್ತೆ ಬ್ಯಾಕು, ಬೈಚಿಪ್ಸು, ಶೋಲ್ಡರ್, ಥೈಸು, ಈ ತರ ಡಿವೈಡ್ ಮಾಡ್ಕೊತೀನಿ. ಅವಾಗ ಏನ್ ಮಾಡ್ತೀನಿ, ಇವ್ರಿಗೆ ಒಂದೊಂದಾಗಿ ಒಂದೊಂದು ಮಸಲ್ನ ಟ್ರೈನ್ ಅಪ್ ಮಾಡ್ತಾ ಇರ್ತೀನಿ. ವೀಕ್ಲಿ 6 ವರ್ಕೌಟ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ಏನ್ ಸಂಡೇ ಇರುತ್ತಲ್ಲ, ಸಂಡೇ ಫ್ರೀ ರೆಸ್ಟ್ ಮಾಡಿ ಸರ್. ಸಂಡೇ ಫುಲ್ ರೆಸ್ಟ್ ಮಾಡಬೇಕು. ಸಂಡೇ ನಿಮ್ಮಲ್ಲಿ ಡಯಟ್ ಏನೇನು ಮಿಸ್ ಆಗ್ತಾ ಇತ್ತು ಡಯಟ್ ಅಲ್ಲಿ, ಅದನ್ನೆಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವಾಗ ಆ ಸಂಡೇ ಅನ್ನೋದು ಒಂದು ರೆಸ್ಟ್ ಮಾಡೋದಕ್ಕೆ, ಒಂದು ಮತ್ತೆ ನಾವು ವೀಕ್ಲಿಲಿ ಏನೇನು ಮಿಸ್ ಮಾಡ್ತಾ ಇದೀವಿ ಅನ್ನೋದು ತಿಳ್ಕೊಳ್ಳೋದು, ಮೇಂಟೈನ್ ಮಾಡಕ್ ಒಂದು ಡೇ ಅದು. ಅದೊಂಚೂರು ನೀಟಾಗಿ ಮೇಂಟೈನ್ ಮಾಡ್ಕೋತಾರೆ. ಬಟ್ ತುಂಬಾ ಮೇಂಟೈನ್ ಮಾಡ್ತಾರೆ, ಇವಾಗ ಪರವಾಗಿಲ್ಲ. ಇನ್ನೊಂದು, ಇವರಲ್ಲಿ ನೀವು ಆಗ್ಲೇ ಕೇಳಿದ್ರಿ ಸೆಲೆಬ್ರಿಟಿನ ಹೇಗೆ ಟ್ರೀಟ್ ಮಾಡ್ತೀರಾ ಅಥವಾ, ಸೊ ನೋಡಿ, ನೀವು ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅನ್ನೋ ಡಿಫ್ರೆನ್ಸ್ ಇಲ್ಲ ಸರ್. ಎಲ್ರಿಗೂ ಒಂದೇ ಟ್ರೀಟ್ ಮಾಡ್ತಾರೆ, ಒಂದೇ ಟ್ರೈನ್ ಮಾಡ್ತಾರೆ. ಅವ್ರಿಗೆ ಸ್ಟೂಡೆಂಟ್ ಅಷ್ಟೇ, ಯಾರು ವರ್ಕೌಟ್ ಮಾಡಕ್ಕೆ ಬರ್ತಾರೆ, ಯಾವ ಟ್ರೈನಿಂಗ್ ತೊಗೊತಾರೆ, ಇವ್ರ ದೃಷ್ಟಿಲಿ ಅವರು ಜಸ್ಟ್ ಸ್ಟೂಡೆಂಟ್ ಅಷ್ಟೇ. ಅವ್ರು ಸೆಲೆಬ್ರಿಟಿ, ಅವ್ರು ರಿಚ್, ಅವ್ರ ಪೂರು, ನೋ ಡಿಫ್ರೆನ್ಸ್. ಅಷ್ಟೇ ಚೆನ್ನಾಗಿ ಈಕ್ವಲ್ ಆಗಿ ಎಲ್ರೂ ಟ್ರೈನ್ ಮಾಡ್ತಾರೆ. ಸೊ ಅದೊಂದು ಒಳ್ಳೆ ಕ್ವಾಲಿಟಿ. ತುಂಬ ಜನ ಮಾಡಲ್ಲ ಅದು, ಒಬ್ರು ಒಂದೊಂಥರ ನೋಡ್ತಾರೆ ಟ್ರೈನರ್, ನೋಡಿದ್ದೀನಿ ನಾನು. ಬಟ್ ಇವರೆಲ್ಲ ಆ ಥರ ಡಿಫ್ರೆನ್ಸಿಯೇಷನ್ ಇಲ್ಲ, ಈಕ್ವಲ್ ಆಗಿ ನೋಡ್ತಾರೆ. ಫುಡ್ ಲೀಸ್ಟ್ ಅನ್ನುವಂಥದ್ದು ಯಾವ ರೀತಿ ಕೊಡ್ತೀವಿ? ಫುಡ್ ಚಾರ್ಟ್ ಅನ್ನುವಂಥದ್ದು
ಫುಡ್ ಶಾರ್ಟ್ ಅನ್ನೋದು ಇವ್ರಿಗೆ ಕಟಿಂಗ್ಸ್ಗೆ ಬೇರೆ ಇರುತ್ತೆ. ಇವಾಗ ಆಲ್ಮೋಸ್ಟ್ ನೆಕ್ಸ್ಟ್ ವೀಕಿಂದ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇವ್ರದ್ದು ಫಸ್ಟ್ ಬಾಡಿದು ವೆಯ್ಟ್ ನೋಡ್ತೀನಿ. ಬಾಡಿ ಏನ್ ವೆಯ್ಟ್ ಅಲ್ಲಿ ಕಟಿಂಗ್ಸ್ ಬಂದ್ರೆ ಯಾವ ತರ ಕಾಣಿಸುತ್ತೆ, ಫಿಸಿಕ್ಸ್ ಯಾವ ತರ ಕಾಣಿಸುತ್ತೆ, ಮತ್ತೆ ಇವ್ರಿಗೆ ಮಸಲ್ ಟು ಮಸಲ್ ಕಟ್ ಮಾಡ್ಬೇಕು. ಸೊ ಅದನ್ನ ಇವ್ರು ಯಾವ ತರ ವರ್ಕೌಟ್ ನ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಯಟ್ ಕೊಡ್ತೀನಿ ನಾನು. ಈಗ ಒಂದು ಸ್ಟಾರ್ಟ್ ಮಾಡ್ಬೇಕು, ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದ್ 2-3 ದಿನದಲ್ಲಿ ಫಸ್ಟ್ ರಿಹರ್ಸಲ್ ಅಂತೇಳಿ ಒಂದು ಸ್ಟಾರ್ಟ್ ಅಪ್ ಮಾಡ್ತೀನಿ. ಅವಾಗ ಅವ್ರ ಬಾಡಿಲಿ ಯಾವ ತರ ರಿಯಾಕ್ಟ್ ಮಾಡ್ತಾ ಇದೆ ಮಸಲ್ಗಳು ಅಂತೇಳಿ ಆಮೇಲೆ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಇವ್ರು. ನೀವು ಫಿಟ್ನೆಸ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಫಸ್ಟ್ ಬಂದು ಅಂಡರ್-19 ಅಲ್ಲಿ ಮಿಸ್ಟರ್ ರಾಮನಗರ ಹೊಡೆದಿದ್ದೆ. ಅದಾದ್ಮೇಲೆ ಒಂದು 7 ಇಯರ್ಸ್ ಗ್ಯಾಪ್ ಆಯ್ತು. ನನ್ಗೆ ಆಕ್ಸಿಡೆಂಟ್ ಆಯ್ತು, ಅದರಿಂದ ಒಂದು 7 ಇಯರ್ಸ್ ಗ್ಯಾಪ್ ಆಗೋಯ್ತು. ಮತ್ತೆ ಬಿಟ್ಟು ಕಾಲೇಜ್ ಲೈಫು ಅದು ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಒಂದು 3 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ 3 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಮೊದಲೇ ಎಲ್ಲ ನನಗೆ ರಾಮನಗರದಲ್ಲಿ ABC ಫಿಟ್ನೆಸ್ ಅಂತ ಇತ್ತು. ಅಲ್ಲಿ ರವಿ ಕುಮಾರ್ ಸರ್ ಅಂತ ಇದ್ರು, ಅವ್ರು ನನ್ನ ಟ್ರೈನ್ ಅಪ್ ಮಾಡಿದ್ದು. ಇವಾಗಿನ ಟ್ರೈನ್ ಅಪ್ ಆಗಿನ ಟ್ರೈನ್ ಅಪ್ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಅವಾಗ ಬೆಲ್ಟ್ ತಗೊಂಡಿರ್ಲಿ, ಕೋಲ್ ತಗೊಂಡೆಲ್ಲ ಬಾರ್ಸ್ ಹಾಕ್ಬಿಡೋರು. ಇವಾಗ ಒಂದ್ ಬೆಲ್ಟ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಇವನೇ ನನ್ಗೊಡಿಯೋದು, ನಾನ್ ದುಡ್ಡು ಕೊಟ್ಟು ಬರೋದು, ನಾನ್ ಮಾಡ್ಕೊಳ್ಳೋದು ಅಂತ ಸುಮ್ನೆ ಕೆಲವೊಬ್ರು, ತುಂಬಾ ಜನ ಅಲ್ಲ ಸರ್. ಯಾರು ಆತರ ದುರಾಂಕಾರ ಮಾಡ್ತಾ ಇರ್ತಾರೋ ಅವ್ರ ಬಾಡಿ ಇನ್ನ ಹಂಗೆ ಇದೆ ಸರ್. ಏನು ಡೆವಲಪ್ಮೆಂಟ್ ನೋಡಿಲ್ಲ. ಯಾರೇ ಒಬ್ಬ ಆಗ್ಲಿ ಟ್ರೈನರು, ಅವ್ರಿಗೆ ಯಾವ ಮಸಲ್ ಆದ್ಮೇಲೆ ಯಾವ ಮಸಲ್ನ ಟ್ರೈನ್ ಅಪ್ ಮಾಡ್ಬೇಕು ಅಂತ ನೀಟಾಗಿ ಗೊತ್ತಿರುತ್ತೆ. ಸೊ ಟ್ರೈನರ್ ಹತ್ರ ವರ್ಕೌಟ್ ಕೇಳ್ಕೊಂಡು ಮಾಡಿದವರು ಯಾವತ್ತೂ ಫಿಸಿಕ್ಸ್ ನ ಮೇಂಟೈನ್ ಮಾಡೋದೇ ಇಲ್ಲ. ಅವ್ರಾಗ ಅವ್ರು ಬಂದ್ ಮಾಡ್ತಾರೆ, ಅದು ಅವ್ರು ಇನ್ನೂ ಹಂಗೆ ಇದ್ದಾರೆ. ಸೊ ಆ ತರ ಇಂದ ಸ್ಟಾರ್ಟ್ ಆಗಿ ನನಗೆ ಈ ಒಂದು 3 ಇಯರ್ಸ್ ಇಂದ ಇಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಸರ್. ಈ ಬಿಗಿನರ್ಸ್ ಏನಾದ್ರು ಟಿಪ್ಸ್ ಕೊಡೋದಾದ್ರೆ? ಮೇನು ಬಿಗಿನರ್ಸರ್ಗೆ ನಾನು ಹೇಳೋದೊಂದು ಅಂದ್ರೆ, ನಿಮ್ಗೆ ಎಷ್ಟು ಆಗುತ್ತೆ ವೆಯ್ಟು. ಈಗ ಖಾಲಿ ಬರೆ ಹೊಡಿತೀರಾ, ಎಂಟಿ ಬರೆ ಹೊಡಿತೀರಾ, ಎಂಟಿ ಬರಲ್ಲೇ ಮಾಡಿ. ಮಿನಿಮಮ್ ಒಂದು 2 ಮಂತ್ಸ್ ಎಂಟಿ ಬರಲ್ಲೇ ಮಾಡಿ. ದಯವಿಟ್ಟು ವೆಯ್ಟ್ ಹಾಕೊಂಡು ಕೆಲವೊಂದು ಮಸಲ್ಗಳು ಸ್ಟ್ರಾಂಗ್ ಇರಲ್ಲ, ಡಿಸ್ಲೊಕೇಟ್ ಆಗ್ಬಿಡ್ತವೆ. ಮತ್ತೆ ಫಸ್ಟ್ ಡೇನೆ ಬಂದು ಸರಿಯಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳಲ್ಲ, ಬಾಡಿ ಮಸಲ್ನ ರಿಲೀಫ್ ಮಾಡಲ್ಲ. ಅವಾಗ ಬಂದು ಸುಮ್ಮನೆ ಬರ್ತಾರೆ, ವಾರ್ಮ್ ಅಪ್ ಒಂದು 2 ನಿಮಿಷ ಮಾಡ್ತಾರೆ, ಬರ್ತಾರೆ, ಡಂಬಲ್ಸ್ ಎತ್ಕೊಂಡು ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಮೈಕೈ ನೋವು, ಆಗಲ್ಲ, ಹೋಗಲ್ಲ ನಾನು, ಅಲ್ಲಿಗೆ ಮುಗೀತು, ಜಿಮ್ ಕನ್ಸರ್ವ್ ಮುಗೀತು. ಅದು ಸೊ ಬಂದು ಮಾಡಿ 2-3 ವೀಕ್ಸ್ ಅಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇದು ಬೈಸಿಪ್ಸ್ ದಪ್ಪ ಆಗ್ಬೇಕಿತ್ತು, ಇದು ಬರಬೇಕಿತ್ತು, ಬಾಡಿ ಸರ್ ಈಗ ನೋಡ್ತಿರ್ತಾರೆ. ವೇಟ್ ಮಾಡಲ್ಲ, ಪೇಷನ್ಸ್ ಇಲ್ಲ ಸರ್. ಬಿಗಿನರ್ಸ್ಗೆ ಮೇನ್ ಪೇಷನ್ಸ್ ಬೇಕು ಅಷ್ಟೇ. ಈಗಿನ ಜನರೇಷನ್ ಅವರು ಬಾಡಿ ಫಿಟ್ನೆಸ್ ಅನ್ನೋದು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂಥರ ಫ್ಯಾಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಬರೋದು, 1-2 ಬೈಚಿಪ್ಸ್ ಮಾಡೋದು, 1-2 ಬ್ಯಾಕ್ ಮಾಡೋದು, ಫೋಟೋ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು. ನೆಕ್ಸ್ಟ್ ಡೇ ಅವಾಗ ಏನೇನು ಅದಕ್ಕೆ ಟ್ಯಾಗ್ ಲೈನ್ಗಳು, ಇನ್ ಬರ್ರು, ನಾನು ಹೋಗ್ತಾ ಇದೀನಿ, ಇನ್ ಬರ್ರು, ಆತರ ಮಾಡ್ಕೊಳ್ಳೋದು. ಬಾಗರು ಜಿಮ್ ಹೋಗೋಣ ಅಂತ ಹಾಕೊಳ್ಳೋದು. ಆಮೇಲೆ ಕಾಮಿಡಿ ಏನ್ ಗೊತ್ತಾ, ಆಮೇಲೆ 20 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ, ಹೋಗಿ ಮಗ ಬಂದಿದ್ದಾನೆ ಅಂತ ಹೇಳು, ಏನೇನೋ ಡೈಲಾಗ್ಗಳು. ಅಯ್ಯೋ ಹೌದು. ಅಲ್ಲ, ಜಿಮ್ ವರ್ಕೌಟ್ ಮಾಡಲ್ಲ, ಬರೀ ಬರೋದು, ಸುಮ್ಮನೆ 2 ವಾಕ್ ಮಾಡಿ ಫೋಟೋಸ್ ತಗೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಹೊರಟೋಗ್ತಾರೆ. ಈ ಏನಾಗುತ್ತೆ ಅಂತಂದ್ರೆ, ಈ ಫೋಟೋ ತಗೊಳ್ಳುವಂತ ಜೋಶ್ ವರ್ಕೌಟ್ ಮಾಡೋ ಟೈಮಲ್ಲಿ ಇರಲ್ಲ ಅಂತ ಅನ್ಸುತ್ತೆ ನನ್ನ ಸ್ವಲ್ಪ. ಸರಿ, ಯಾಕೆಂದ್ರೆ ಅವರು ವರ್ಕೌಟ್ ಮಾಡೋ ಇಂಟೆನ್ಷನ್ ಅಲ್ಲಿ ಬಂದಿರಲ್ಲ, ಫೋಟೋ ತೆಗಿಯೋ ಇಂಟೆನ್ಷನ್ ಅಲ್ಲಿ ಬಂದಿರ್ತಾರೆ. ಅವ್ರು ಎನಿಮೀಸ್ ತೋರಿಸ್ಬೇಕು, ಹೌದು ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ, ಸೊ ಕಂಟಿನ್ಯೂ ಆಗಲ್ವಲ್ಲ ಮತ್ತೆ. ಆಗಲ್ಲ ಅದು ಸುಮ್ಮನೆ ಸರ್, ಒಂದು ಸ್ವಲ್ಪ ದಿನ ಅಷ್ಟೇ. ವರ್ಕೌಟ್ ಮಾಡಬೇಕು ಅಂತ ಪ್ರೊಫೆಷನಲ್ ಆಗಿ ಬರ್ತಾರಲ್ಲ, ಅವರು ಅವೆಲ್ಲ ಮಾಡಲ್ಲ. ಕರೆಕ್ಟಾಗಿ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ, ಟ್ರೈನನ್ನು ಕೇಳ್ತಾರೆ, ಏನು ಮಾಡ್ಬೇಕು ಸೇಮ್ ಅಂತ ಕೇಳ್ತಾರೆ. ಸುಮ್ಮನೆ ಅವ್ರ ಪಡೆ ಅವ್ರು ಮಾಡೋದು ಹೋಗೋದು ಅಲ್ಲ. ಕರೆಕ್ಟಾಗಿ ಟ್ರೈನರ್ನ ಹೋಗಿ ಕರೆಕ್ಟಾಗಿ ಕೇಳಿ ಮಾಡಿದ್ರೆ ಖಂಡಿತ, ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಖಂಡಿತ ಒಂದು ರಿಸಲ್ಟ್ ಬರುತ್ತೆ. ವೆಯ್ಟ್ ಮಾಡಬೇಕು, ಟೈಮ್ ಬೇಕು. 1 ದಿನ 2 ದಿನ, 2 ತಿಂಗಳಿಗೆಲ್ಲ ಅಲ್ಲ, ಅಟ್ಲೀಸ್ಟ್ ಒಂದು 6 ಮಂತ್ವರೆಗೂ ಮಾಡಬೇಕು ಕಷ್ಟಪಟ್ಟು. ಸರ್ ಜಿಮ್ಮಲ್ಲಿ ಹೇಳೋದೊಂದು, ಈಗೋನ ಬಿಟ್ಟು ವರ್ಕೌಟ್ ಮಾಡಿ ಅಷ್ಟೇ. ನಿಮ್ಮ ಬಾಡಿ ಏನು ಸಪೋರ್ಟ್ ಮಾಡುತ್ತೆ ಆ ವೇಟಲ್ಲಿ ಮಾಡಿ. ಅವನು 100 kg ಚೆಸ್ಟ್ ಪ್ರೆಸ್ ಮಾಡ್ತಾ ಇದ್ದಾನೆ, ನಾನು ಮಾಡಬೇಕು, ಬಿಟ್ಬಿಡಿ. ಈಗೋ ನಿನ್ಗೆ 5 ಆಗುತ್ತಾ, 5 ಹೊಡಿ. ನಿನ್ಗೂ 100 ಹೊಡೆಯೋ ಕಾಲ ಒಂದಿನ ಬರುತ್ತೆ, ಅವಾಗ 100 ಹೊಡಿ. ಅವಾಗ ನೀನು ಸೆಲ್ಫಿನಾದ್ರೂ ಹಾಕೋ, ವಿಡಿಯೋ ಏನಾದ್ರು ಮಾಡಾಕೋ, ಅವಾಗ ಒಪ್ಕೊಂತಾರೆ. ಇವಾಗಲೇ ಬೇಡ ಬಿಗಿನರ್ಸ್ಗಳಿಗೆ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಸ್, ಏನಾದ್ರು ಟಿಪ್ಸ್ ಕೊಡೋದಾದ್ರೆ, ಅಂದ್ರೆ ಲೈಕ್ ಏನಂತಂದ್ರೆ, ಈಗ ಬಿಗಿನರ್ಸ್ ಇರ್ತಾರಲ್ಲ, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತಂದ್ರೆ ಏನೆಲ್ಲ ಪ್ರಿಕಾಷನ್ಸ್ ನ ತಗೋಬೇಕು? ಸರ್ ಫಸ್ಟು ನೀವು ಬಿಗಿನರ್ಸ್ ಆಗಿರೋದ್ರಿಂದ ಫಸ್ಟು ಫ್ರೀ ವರ್ಕೌಟ್ ಏನಾದ್ರು ತಿನ್ಕೊಂಡು ಮಾಡಬೇಕು. ಯಾವ ತರದ ಫುಡ್ ತಿಂದ್ರೆ ಚಂದ ಅಂತ? ಸರ್ ಫಸ್ಟು ಅವನು ವೆಯ್ಟ್ ಗೇನ್ ಮಾಡೋ ಪರ್ಸನ್ ಆಗಿದ್ರೆ
ಬೆಳಿಗ್ಗೆ ಎದ್ದು ಹಂಗೆ ಬಂದು ವರ್ಕೌಟ್ ಮಾಡಬಾರ್ದು. ಹ್ಮ್. ಸ್ವಲ್ಪ ಹಾಲು ಕುಡ್ಕೊಂಬರ್ಬೇಕು, ಇಲ್ಲಾಂದ್ರೆ ಸ್ವೀಟ್ ಪೊಟ್ಯಾಟೊ ತಿನ್ಕೊಂಬರ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ರೈಸ್ ಬೇಯಿಸಿರೋದ? ಹೌದೌದು, boiled ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಇಲ್ಲ ಮತ್ತೆ ಸ್ವಲ್ಪ ರೈಸು ಮತ್ತೆ 2 ಎಗ್ ವೈಟು ಹ್ಮ್. ತಿನ್ಕೊಂಬಂದು ವರ್ಕೌಟ್ ಮಾಡಬೇಕು. ಅದಾದ್ಮೇಲೆ ಎನರ್ಜಿಗೋಸ್ಕರ ಅಲ್ಲ ಅದು, ಎನರ್ಜಿ ಫ್ರೀ ವರ್ಕೌಟ್ಗೆ ಎನರ್ಜಿಗೋಸ್ಕರ ಇದು ವರ್ಕೌಟ್ ಆದ್ಮೇಲೆ ಈಗ ನೀವು ಹೇಳಿದ್ರಲ್ಲ ಇಷ್ಟು ಗ್ಯಾಪ್ ಎಷ್ಟು ಅವರ್ ಬಿಡಬೇಕು ವರ್ಕೌಟ್ ಮಾಡಕ್ಕೆ? ಸರ್ ತಿಂದಾದ್ಮೇಲೆ ಆ್ಯಪು ನಿಮಗೆ ಒಂದು 45 ಮಿನಿಟ್ಸ್ 1 ಅವರ್ ಆದ್ರೂ ಬೇಕು. ಅದು ಇವಾಗ 8 ಗಂಟೆಗೆ ನೀವು ವರ್ಕೌಟ್ ಮಾಡಕ್ ಶುರು ಮಾಡ್ತೀರಾ ಅಂತಂದ್ರೆ 7 o'clock ಫಿನಿಶ್ ಆಗಿರ್ಬೇಕು. 7 ಗಂಟೆಗೆ ಅವರು ಇಂಟೇಕ್ ಮಾಡಿರ್ಬೇಕು ಬಾಡಿಗೆ. ಯಾಕೆಂದ್ರೆ ನಿಮ್ಗೆ ಯಾವುದೇ ತಗೊಂಡ್ರು ಇವಾಗ ಚಿಕನ್ ತಿಂದ್ರೆ 2 ಅವರ್ಸ್ ಬೇಕು ಅದು ನಮ್ಗೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಆ ಥರ ನಿಮ್ಗೆ ಲಿಕ್ವಿಡ್ ಐಟಮ್ ಅಲ್ಲಿ ನೋಡ್ರಿ, ಇವಾಗ ಜ್ಯೂಸು ಒಂದು 10 ಮಿನಿಟ್ಸ್ ಅಲ್ಲೆಲ್ಲ ರಿಲೀಫ್ ಆಗ್ಬಿಡುತ್ತೆ. ಇವಾಗ ಸ್ವೀಟ್ ಪೊಟ್ಯಾಟೊ ಅದು ಮಿನಿಮಮ್ 1 ಅವರಿಂದ 1.25 ಅವರ್ ತಗೊಳುತ್ತೆ ಅದು ಬಾಡಿಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ. ಅದಾದ್ಮೇಲೆ ನೀವು ಬಂದು ವರ್ಕೌಟ್ ಮುಗಿಸ್ಕೊಂಡು ಹೋದ್ಮೇಲೆ ಈಗ ಎಲ್ಲರೂ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ. ಅವಾಗ ಮಸಲ್ ಏನಾಗುತ್ತೆ, ಟಯರ್ಡ್ ಆಗಿರುತ್ತೆ. ಅದಕ್ಕೆ ಫುಡ್ ಬೇಕು, ಅದಕ್ಕೆ ಪ್ರೋಟೀನ್ ಬೇಕು. ಪ್ರೋಟೀನ್ ಹಾಕಲ್ಲ, ಸುಮ್ಮನೆ ಹೋಗಿ ಆರಾಮಾಗಿ ಮಲ್ಗ್ಬಿಡ್ತಾರೆ. ಒಂದು 2 ಅವರ್ಸ್ ಬಿಟ್ಟು ತಿಂತಾರೆ. ಅದು ತಪ್ಪು ಮಾಡಬೇಡಿ. ಹಿಂಗೆ ಮಸಲ್ನ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಕ್ ಬಿಡಿ. ಹಾರ್ಟ್ ಬಿಟ್ಟು ನಾರ್ಮಲಿಗೆ ಬರಬೇಕು. ಅವಾಗ ಫುಡ್ ಇಂಟೇಕ್ ಮಾಡಿ ಹೋದ್ಮೇಲೆ ಗೈನ್ ಆಗೋರಿಗೆ ಈಗ ಮಿಲ್ಕ್ ಶೇಕು, ಇಲ್ಲ ಪ್ರೋಟೀನ್ ಇದ್ರೆ ಪ್ರೋಟೀನು, ಮತ್ತು ಎಗ್ ವೈಟು, ಆ ಥರದ್ದು ಏನಾದರೂ ತೊಗೊಂಡ್ರೆ ಸ್ವಲ್ಪ ಬಾಡಿಗೆ ಎನರ್ಜಿ ಹಂಗೆ ಕಾಪಾಡ್ಕೊಳ್ಳುತ್ತೆ. ಆಫ್ಟರ್ ವರ್ಕೌಟ್ ಎಷ್ಟು ಗ್ಯಾಪ್ ನಂತರ ತಗೋಬಹುದು ಫುಡ್? ಆಫ್ಟರ್ ವರ್ಕೌಟ್ ನಿಮಗೆ ಹಾರ್ಟ್ ಬೀಟ್ ನಾರ್ಮಲ್ಗೆ ಬರಬೇಕು. ಹಾರ್ಟ್ ಬೀಟ್ ವರ್ಕೌಟ್ ಮಾಡಿದ್ರೆ ಜೋಶಲ್ಲಿ ಹಾರ್ಟ್ ಬೀಟ್ ಜಾಸ್ತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಕೂಲ್ ಆಗಬೇಕು, ಅವಾಗ ಬಾಡಿ ಟೆಂಪರೇಚರ್ ಕೂಲ್ ಆಗಬೇಕು, ಬಾಡಿ ಟೆಂಪರೇಚರ್ ನಾರ್ಮಲ್ಗೆ ಬರಬೇಕು. ಅವಾಗ ಇಂಟ್ಯಾಕ್ ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ಸುಸ್ತಾಗೋದು ಅಥವಾ ಅದು ಸರಿಯಾಗಿ ಡೈಜೆಷನ್ ಆಗದೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಆ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಓಕೆ, ಈಗ ವೆಯ್ಟ್ ಲಾಸ್ ಅವ್ರಿಗೆ ಏನು ಹೇಳ್ತೀರಾ? ವೆಯ್ಟ್ ಲಾಸ್ ಅವ್ರಿಗೆ ಫಸ್ಟ್ ಎದ್ದ ತಕ್ಷಣ ಬಿಸಿನೀರು, ಅದ್ರ ಜೊತೆ ಹನಿ ಹಾಕೊಂಡ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಬೆಳ್ಳುಳ್ಳಿ ಒಂದು ಹನಿಗೆ ಬೆಳ್ಳುಳ್ಳಿನ ಹಾಕಿ ನೆನ್ಸಿಟ್ಬಿಡ್ಬೇಕು. ಅದನ್ನು 2 ವೀಕ್ಸ್ 3 ವೀಕ್ಸ್ 1 ಮಂತ್ ಆದ್ರೂ ಪರವಾಗಿಲ್ಲ. ಅದನ್ನ ಹೇರ್ ಔಟ್ ಮಾಡಿ ಬಿಡ್ತಾ ಇರಬೇಕು. ಅದನ್ನೊಂದು ಎರಡು ಬೆಳ್ಳುಳ್ಳಿ ತಿನ್ಕೊಂಡು ಬರಬೇಕು. ಯಾಕೆಂದ್ರೆ ನಿಮಗೆ ಹೊಟ್ಟೆಯಲ್ಲಿ ಯಾವುದೇ ಥರ ಪಾಯ್ಸನ್ ಆಗಿರ್ಬೋದು, ಬೇರೆ ಯಾವುದೇ ಥರ ಇರಲಿ, ಹುಣ್ಣಾಗಿರ್ಬೋದು ಅಥವಾ ಸರಿಯಾಗಿ ಮೋಷನ್ ಆಗದೆ ಇರ್ಬೋದು, ಆ ಥರದ್ದು ಇದ್ರಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಬೆಳ್ಳುಳ್ಳಿ ಹಾಕೊಂಡ್ರೆ. ಆಮೇಲೆ 1/2 ಲೀಟರ್ ಬಿಸಿ ವಾಟರ್ ಕುಡ್ಕೊಂಡ್ಬರ್ಬೇಕು. ಅದಾದ್ಮೇಲೆ ನಿಮ್ಗೆ ಏನೋ ತೊಗೊಂಡ್ರೆ ಬ್ಲ್ಯಾಕ್ ಕಾಫಿ ಇಲ್ಲ ಗ್ರೀನ್ ಟೀ ತಗೊಂಡ್ಬರ್ಬೇಕು. ಅದಾದ್ಮೇಲೆ ಮಿನಿಮಮ್ ಇಲ್ಲಾಂದ್ರೂ ಒಂದು 25ರಿಂದ 30 ನಿಮಿಷ ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಮಾಡಿ ಆಮೇಲೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ ಎತ್ಕೊಂಡು ಮಾತ್ರ ಟ್ರೈನರ್ನ ಮಾತ್ರ ಕೇಳಿ ವರ್ಕೌಟ್ ಮಾಡಬೇಕು. ಅವರು ಸುಮ್ಮನೆ ಬರ್ತಾರೆ, ಜಂಪ್ ಮಾಡ್ತಾನೆ ಇರ್ತಾರೆ. ಅವಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಸಿಟ್ರಿಕ್ ಆಸಿಡ್ ಮೇಲ್ಗಡೆಯಿಂದ ಇಲ್ಲಿಗೆ ಬರುತ್ತೆ. ಆ ಒಂದು ಉದ್ದೇಶದಿಂದನೇ ಎಲ್ಲರಿಗೂ ವಾಮಿಟ್ ಬರೋ ಥರ ಆಗೋದು, ತಲೆ ಸುತ್ತೋ ಥರ ಆಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಬರ್ತೀರಾ 20 ನಿಮಿಷ 25 ನಿಮಿಷ ವಾರ್ಮ್ ಅಪ್ ಮುಗಿಸ್ಕೊಳ್ಳಿ, ಬನ್ನಿ. ಟ್ರೈನರ್ಗಳನ್ನ ಕೇಳಬೇಕು ಫಸ್ಟು, ಸರ್ ಇವತ್ತು ನಂದು ಫಸ್ಟ್ ಡೇನೋ ಅಥವಾ ಈ ಡೇ ಆಗಿದೆ, ನೆನ್ನೆ ಈ ವರ್ಕೌಟ್ ಆಗಿತ್ತು, ಇವತ್ತು ಯಾವ್ದು ಮಾಡಬೇಕು, ಮತ್ತು ಬೆಳಿಗ್ಗೆ ಏನು ತಿನ್ಕೊಂಬಂದಿದ್ದೀರಾ, ಫಸ್ಟ್ ಏನು ತಿನ್ಕೊಂಬಂದಿದ್ದೀರಾ ಅಂತ ಹೇಳಿದಾಗ, ಈ ಬಾಡಿಲಿ ಇಷ್ಟು ಎನರ್ಜಿ ಇರುತ್ತೆ, ಇದಕ್ಕೆ ತಕ್ಕನಾಗ ನಾವು ವರ್ಕೌಟ್ ಮಾಡಿಸ್ಬೋದು ಅಂದ್ಬಿಟ್ಟು ಟ್ರೈನರ್ಗಳು ಮಾಡಿಸ್ತಾರೆ. ಕೆಲವೊಬ್ರು ಬರ್ತಾರೆ, ಹಂಗೆ ಮಾಡ್ತಾರೆ, ಅವರು ಹೋಗಿ ವರ್ಕೌಟ್ ಮಾಡ್ತಾರೆ, ತಲೆ ಸುತ್ತಾ ಇದೆ ಸರ್, ಮಲ್ಕೊಬೇಕು ಸರ್ ಅಂದ್ಬಿಟ್ಟು ಮಲಗ್ಬಿಡ್ತಾರೆ. ಎಷ್ಟೋ ಜನ ವಾಮಿಟೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜಿಮ್ಮಲ್ಲಿ ನಾನು ತುಂಬಾ ಜನ ನೋಡಿದ್ದೀನಿ. ಬಿದೋಗ್ಬಿಡ್ತಾರೆ. ದಯವಿಟ್ಟು ಆ ತಪ್ಕೊಂಡು ಮಾಡ್ಬೇಡಿ. ಟ್ರೈನರ್ ಇನ್ಸ್ಟ್ರಕ್ಷನ್ ತಗೊಂಡ್ ಮಾಡಿ. ಈ ಬೆಳ್ಳುಳ್ಳಿ ತಗೋಬೇಕಾಗಲ್ಲ, ಅದನ್ನ ಬಿಸಿ ನೀರಿಗೆ ಜಜ್ಜಿಬಿಟ್ಟು ಹಾಕಿ ಮಿಕ್ಸ್ ಇಲ್ಲ, ಹಂಗೆ ಅಗದ್ ತಿನ್ಬೇಕು. ಅದನ್ನ ಅಗದ್ಬಿಟ್ಟು ಸುಲಿದ್ಬಿಟ್ಟು ಅಗದ್ ತಿಂದ್ಬಿಟ್ಟು ತಿನ್ಬೇಕು ಖಾಲಿ ಹೊಟ್ಟೆಗೆ. ಆಮೇಲೆ ಬಿಸಿನೀರು ಕುಡಿಬೇಕು. ಅವಾಗ ನಿಮ್ಗೆ ಎಮೋಷನ್ ಅಲ್ಲಿ ಇರಲಿಲ್ಲ, ಫುಲ್ ಏನೇನ್ ಇರುತ್ತೆ ಹೊಟ್ಟೆಲೆಲ್ಲ, ಹುಣ್ಣು ಪಣ್ಣು ಗಲೀಜು ಏನಿರುತ್ತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದು ವೆಯ್ಟ್ ಲಾಸ್ ಅವ್ರಿಗೆ ಬೆಸ್ಟ್ ಟಿಪ್. ವೆಯ್ಟ್ ಲಾಸ್ ಪ್ರತಿಯೊಬ್ರು ಮಾಡ್ಬೇಕು. ಆಕ್ಚುಲಿ ಇದು ವೆಯ್ಟ್ ಲಾಸ್ ಅವ್ರಿಗೆ ತುಂಬಾ ಒಳ್ಳೆಯದು. ಓಕೆ, ಈಗ ಮೊನ್ನೆ ದಾವಣಗೆರೆಯಲ್ಲಿ 26 ವರ್ಷದ ಒಬ್ಬ ಬಾಡಿ ಬಿಲ್ಡರ್ ಹಾರ್ಟ್ ಅಟ್ಯಾಕ್ ಇಂದ ಅಂತ ಹೇಳ್ಬಿಟ್ಟು ಆಗ್ತಾನೆ ವರ್ಕೌಟ್ ಮುಗಿಸ್ಕೊಂಡ್ ಬರ್ತಾರೆ. ಅದಾದ ನಂತರ ಹಾರ್ಟ್ ಅಟ್ಯಾಕ್ ಆಗಿಂದ ಸತ್ತೋಗ್ಬಿಟ್ರು ಅನ್ನುವಂಥದ್ದು ನಾವೆಲ್ಲ ಸುದ್ದಿಯಲ್ಲಿ ನೋಡಿದೀವಿ. ಸೊ ಏನ್ ಸಮಸ್ಯೆಗಳಾಗುತ್ತೆ ಬಾಡಿ ಬಿಲ್ಡ್ ಮಾಡುವಂತವ್ರಿಗೆ? ಅದು ಸ್ಟೆರಾಯ್ಡ್ಸ್ ತಗೊಳ್ಳೋದ್ರಿಂದ ಅಥವಾ ಪ್ರೋಟೀನ್ ತಗೊಳ್ಳೋದ್ರಿಂದ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಸೊ ಏನ್ ಹೇಳ್ತೀರಾ ಆಸ್ ಎ ಟ್ರೈನರ್ ಆಗಿ? ಸೊ ನಮ್ಗೆ ಈ ಸ್ಟೆರಾಯ್ಡ್ ಅಂತ ಬಂದಾಗ ಒಂದು ಬಾಡಿಲಿ BMRD ಅನ್ನೋದು ಒಂದು ಮಾಡ್ತೀವಿ. ಆ BMRDಲಿ ಆ ಬಾಡಿಲಿ ಎಷ್ಟು ಸ್ಟ್ರೆಂತ್ ಇದೆ, ಈಗ ನಾವು 5 mg ಹಾಕ್ಬೋದಾ, 6 mg ಹಾಕ್ಬೋದು, ಅಥವಾ 10 mg ಹಾಕ್ಬೋದು, ಇಲ್ಲ 50 mg ಹಾಕ್ಬೋದು. ಕೆಲವೊಬ್ರು 70 mg ಹೊಡಿತಾರೆ. 70 mg ಹೊಡಿತಾರೆ. 70 ಕೆಲವೊಬ್ರು 50 mg ಹೊಡಿತಾರೆ. ಕೆಲವೊಬ್ರು 15 mg ಸುಸ್ತಾಗ್ಬಿಟ್ಟಿರ್ತಾರೆ.
ನಾವು ಬಾಡಿ ಕಂಡೀಷನ್ ನೋಡಿಕೊಂಡು ಆ ಬಾಡಿ ಯಾವ ವೆದರಲ್ಲಿ ಇದೆ, ಇವಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಹೊಡಿಬೇಕು. ಈಗ ಪ್ರಾಪರ್ಲಿ ಅವ್ರ ಬಾಡಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ, ಆಲ್ಮೋಸ್ಟ್ ಸ್ಟೆರಾಯ್ಡ್ ಅಡಿಷನ್ ಅಂತ ಅದು. ಸೊ ಅವಾಗ ಏನು ಮಾಡ್ತಾರೆ, ಸ್ಟೆರಾಯ್ಡ್ ಹಾಕ್ದಾಗ ಅಗ್ರೆಸಿವ್ ಮೂಡ್ ಬರುತ್ತೆ. ಅಗ್ರೆಸಿವ್ ಮೂಡು, ಹೊಡಿಬೇಕು, ವೀಟ್ ಹೊಡಿಬೇಕು. ಅವಾಗ ಏನಾಗುತ್ತೆ, ಹಾರ್ಟ್ ಪ್ರೆಷರ್ನ ತಡ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ಇವಾಗ ಎಷ್ಟು ಅಂತ ಪಂಪ್ ಮಾಡುತ್ತೆ ಅದು, ಫಾಸ್ಟಿಗೆ ಎಷ್ಟು ಅಂತ ಪಂಪ್ ಮಾಡುತ್ತೆ. ಸೊ ಒಂದೊಂದು ಟೈಮಲ್ಲಿ ಹಂಗೆ ಆಗ್ಬಿಡುತ್ತೆ. ರಿಲ್ಯಾಕ್ಸ್ ಮೋಡ್ ಬಂದು ರಿಲ್ಯಾಕ್ಸ್ ಮೋಡಲ್ಲಿ ವರ್ಕೌಟ್ನ ಫಿನಿಶ್ ಮಾಡ್ಬೇಕು. ಇವರು ಅದೇ ಅಗ್ರೆಸಿವ್ ಅಲ್ಲಿ ಹೊಡಿತಾ ಇದ್ರೆ ಹಾರ್ಟ್ ಪಂಪ್ ತಡ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಅವಾಗ ಇವ್ರು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟು ಅವಾಗ ಆ ಥರದಾಗುತ್ತೆ. ಈ ಸ್ಟೆರಾಯ್ಡ್ಸ್ ಆಗಿರ್ಬೋದು, ಕೆಲವೊಂದು ಪ್ರೋಟೀನ್ಸ್ ಅನ್ನ ತಗೊಂಡಾಗ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈಗಾಗಲೇ ನಾವೆಲ್ಲ ನೋಡಿರ್ತೀವಿ, ಕೂಡ ಕೇಳಿದ್ವಿ. ನಿಜಾನ ಹೆಂಗೆ ಏನು ಎತ್ತ ಅಂತ? ಯಾಕಂದ್ರೆ ಒಂದಷ್ಟು ಜನ ಜಿಮ್ಗೆ ಹೋಗುವಂತವ್ರಿಗೆ ಏನ್ ಜಿಮ್ಗೆ ಹೋಗ್ಬೇಡ, ನಿಂಗೆ ಸೆಕ್ಷುವಲ್ ಪಕ್ಕ ಲೋಕಲ್ ಲ್ಯಾಂಗ್ವೇಜ್ ಹೇಳ್ಬೇಕು ಅಂದ್ರೆ ಎದೊಡಲ್ಲ ನಿಂಗೆ ಅಂತಾರೆ. ಏನ್ ಹೇಳ್ತೀರಾ? ಅದು ಡಿಪೆಂಡ್ಸ್ ಪರ್ಸೆಂಟೇಜ್. ಸ್ಟೆರಾಯ್ಡ್ ತಗೊಳ್ಳೋರಿಗೆ ಅನ್ಸುತ್ತೆ, ಅಂದ್ರೆ ಅದ್ರಲ್ಲೂ ಪರ್ಸೆಂಟೇಜ್ ಇರುತ್ತೆ. ತುಂಬಾ ತಗೊಳ್ಳೋರಿಗೆ ಅದು ತುಂಬಾ ಬಾಡಿ ಬಿಲ್ಡರ್, ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಇರ್ತಾರಲ್ಲ, ಸೊ ಆ ಲೆವೆಲ್ಗೆಲ್ಲ ಯೋಚನೆ ಮಾಡ್ಬೋದು. ಸೊ ನಮ್ಮ ಇದಕ್ಕೆಲ್ಲ ಏನು ಆಗಲ್ಲ ಅನ್ಕೊಳ್ತೀನಿ ಸರ್. ಆ ಲೆವೆಲ್ಗೂ ನಾವು ಯೋಚನೆ ಮಾಡೋದಕ್ಕಾಗಲ್ಲ. ಈಗ ಸಿಬುಂಬು 6 ಟೈಮ್ ನ್ಯಾಷನಲ್ ಚಾಂಪಿಯನ್, ಅವ್ರಿಗೆ ಮಗಳಿದ್ದಾರೆ, 3-4 ಇಯರ್ಸ್ ಮಗಳಿದ್ದಾರೆ. ಇವಾಗ ರೋನಿ ಕೊಲಿಮನ್ ನೋಡ್ರಿ, ಅವ್ರಿಗೂ ಮಗಳಿದ್ದಾರೆ. ಸರ್ ಯಾವ್ದನ್ನ ಹೆಂಗ್ ಹಾಕ್ಬೇಕು, ಎಷ್ಟು mg ಹಾಕ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಏನಕ್ಕೆ ಅದನ್ನು ಇದಾಗಲ್ಲ ಹೇಳ್ತಾರೆ ಅಂದ್ರೆ, ಈಗ 1 ತಿಂಗಳು ವರ್ಕೌಟ್ ಮಾಡಿರ್ತೇವೆ, ಒಂದ್ಸಲ ಸೆಕ್ಷುವಲ್ ಇಂಪ್ಯಾಕ್ಟ್ ಆದ್ರೆ ಅದನ್ನ ಮತ್ತೆ ಗೇನ್ ಮಾಡ್ಬೇಕಾಗುತ್ತೆ. ಮಿನಿಮಮ್ ಒಂದು ವೀಕ್ 2 ವೀಕ್ಸ್ ಮತ್ತೆ ಅದಕ್ಕೆ ಇದು ಮಾಡ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅದಕ್ಕೆ ಸೆಕ್ಷುವಲ್ ಇಂಪ್ಯಾಕ್ಟ್ ಆಗ್ಬಿಡಿ ಅಂತ ಹೇಳೋದು ಅದೊಂದೇ ಉದ್ದೇಶಕ್ಕೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಮಕ್ಕಳಾಗಲ್ಲ ಆ ಥರ ಆಗುತ್ತೆ ಸರ್. ಎಷ್ಟು ಜನ ಇವಾಗ ನೋಡಿ, ಎಷ್ಟು ಜನ ಬೇಕು ಮಕ್ಕಳು, ತುಂಬಾ ಜನಕ್ಕಿದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಟೈಮಲ್ಲಿ ಸ್ಟೆರಾಯ್ಡ್ಸ್ ಎಲ್ಲ ತಗೋಬಾರ್ದು. ಆ ಟೈಮಲ್ಲಿ ತಗೋಬಾರ್ದು. ಅದೊಂದೇ ರೀಸನ್ ಇರಲ್ಲ, ನಾವು ರೀಸನ್ ಬೇರೆ ಇರುತ್ತೆ, ಅದಕ್ಕೆ ಇದಕ್ಕೆ ರಿಲೇಟ್ ಮಾಡ್ಕೊಬಹುದು ಅಷ್ಟೇ. ಅವ್ರು ಬೇರೆ ಫ್ಯಾಮಿಲಿ ಜೀನ್ ಅಥವಾ ಹೆರಿಡಿಟಿ ಏನೋ ಸಮ್ ಪ್ರಾಬ್ಲಮ್ ಇರ್ಬೋದು. ಸೊ ಅವ್ರು ವರ್ಕೌಟ್ ಮಾಡ್ಬೇಕಾದ್ರೆ ಇದಕ್ಕೇನೋ ರಿಲೇಟೆಡ್ ಮಾಡ್ಕೊಂತಾರೆ ಅಷ್ಟೇ, ಬೇರೆ ರೀಸನ್ ಇರಲ್ಲ ಅದು. ಸರ್ ಪ್ರತಿಯೊಬ್ಬರಿಗಿದ್ದಾರೆ ಸರ್. ಸಿಬೂಮ್ಗಿದ್ದಾರೆ ಮಕ್ಕಳು, ರೋನಿ ಕೊಲಿಮನ್ಗಿದ್ದಾರೆ, ಜಾಯ್ ಕಟ್ಲರ್ ಸರ್ ಇದ್ದಾರೆ, ಎಲ್ಲರಿಗೂ ಇದ್ದಾರೆ. ಬಟ್ ನಾವ್ ಯಾವ ತರ ಇಂಜೆಕ್ಟ್ ಮಾಡ್ಕೋತೀವಿ, ಇಂಟೇಕ್ ಮಾಡ್ತೀವಿ, ಔಟೇಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಈ ನೀವು ಫಿಮೇಲ್ ಫಿಟ್ನೆಸ್ ಫ್ರೀಕ್ ಇರುವಂತವ್ರಿಗೂ ಕೂಡ ಟ್ರೈನ್ ಮಾಡ್ತೀರಾ ನೀವು? ಈ ಅವ್ರಿಗೆ ಈ ಮಂತ್ಲಿ ಪೀರಿಯಡ್ಸ್ ಅಂತ ಬರುತ್ತಲ್ಲ, ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು? ವರ್ಕೌಟ್ ಮಾಡುವಂತದ್ದು ಬೇಕಾ ಬೇಡವಾ ಆ ಒಂದು ಪೀರಿಯಡ್ಸ್ ಆಗಿರೋ ಸಂದರ್ಭದಲ್ಲಿ? 1 ಡೇ 2 ಡೇ, 1 ಡೇ ಓಕೆ, 1 ಡೇ ಮಾಡ್ಲೇಬಾರ್ದು. 2 ಡೇಸ್ ನಾರ್ಮಲ್ ಆಗಿ ಮಾಡ್ಬೋದು, ವಾರ್ಮ್ ಅಪ್ ಆತರ ಎಲ್ಲ ಮಾಡ್ಬೋದು. 3 ಡೇಸ್ ಇಂದ ಕಂಟಿನ್ಯೂ ಮಾಡ್ಬೋದು. ಆತರ 1 ಡೇ ರೆಸ್ಟ್ ಕೊಡ್ಲೇಬೇಕು. ಅದೇ ಟೈಮಲ್ಲಿ ಜಾಸ್ತಿ ವೆಯ್ಟ್ ಎತ್ತುವಂತದ್ದು ಎತ್ತಬಾರ್ದು. ಪ್ರೆಷರ್ ಜಾಸ್ತಿ ಆದಾಗ ಅವ್ರಿಗೆ ಫ್ಲೋ ಜಾಸ್ತಿ, ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಪ್ರೆಷರ್ ಕೊಡಬಾರ್ದು ಅವ್ರಿಗೆ. ಸೊ ಆ ಟೈಮ್ 1 ಡೇ ಏನಿರುತ್ತೋ ಅವಾಗ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅವಾಗ ರೆಸ್ಟ್ ಮಾಡ್ಬಿಡ್ಬೇಕು ಅವರು. ಸೆಕೆಂಡ್ ಡೇಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಬಂದು ವಾರ್ಮ್ ಅಪ್ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ವಾರ್ಮ್ ಅಪ್ 3 ಡೇಸ್ ಬಂದಾದ್ಮೇಲೆ ಜಸ್ಟ್ ನಾರ್ಮಲ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು, ಕಡಿಮೆ ವೇಟ್ ಅಲ್ಲಿ. 4 ಡೇಸ್ 5 ಡೇಸ್ಗೆ ಎಲ್ಲ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ರಿಗೂ, ಕೆಲವೊಬ್ರಿಗೆ 6 ಡೇಸ್ ವರ್ಗು ಆಗ್ತಾ ಇರುತ್ತೆ ಬ್ಲೀಡಿಂಗ್. ಅಂತವ್ರಿಗೆ ಒಂದು 3 ಡೇಸ್ ಆದ್ರೂ ರೆಸ್ಟ್. ಪ್ರೆಷರ್ ಕೊಟ್ಟಿದ ತಕ್ಷಣ ಜಾಸ್ತಿ ಬ್ಲೀಡ್ ಆಗ್ಬಿಡುತ್ತೆ. ಅದಕ್ಕೆ ಒಂದು 3-4 ಡೇಸ್ ಆದ್ರೂ ನಾರ್ಮಲ್ ಮಾಡ್ಕೊಂಡು 5 ಡೇಸ್ಗೆ ಕಂಟಿನ್ಯೂ ಮಾಡ್ಬೋದು. ಎಸ್ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸುಮನ್ ಟಿವಿ ಜೊತೆ ಜಾಯ್ನ್ ಆಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೇನೆ ಈಗಿನ ಜನರೇಷನ್ ಯಂಗ್ಸ್ಟರ್ಸ್ ಏನೆಲ್ಲ ಟಿಪ್ಸ್ ಬೇಕು ಒಂದಷ್ಟು ಟಿಪ್ಸ್ ಅನ್ನ ಕೂಡ ಕೊಟ್ರಿ. ಚೆನ್ನಾಗಿ ಟ್ರೈನ್ ಮಾಡಿ ನಮ್ಮ ನಂದೀಶ್ ಅವರನ್ನ ನೆಕ್ಸ್ಟ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿ. ಈಗ ಕಟಿಂಗ್ ಶುರುವಾಗುತ್ತೆ, ಈಗ ಗೊತ್ತಾಗುತ್ತೆ ಪೈನ್ ಹಿಂಗೆ ಅಂತ. ಇವಾಗ ಗೊತ್ತಾಗಿರುತ್ತೆ. ಸೊ ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಬ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಆಕ್ಟರ್ ಕೂಡ ಅಂತ ಕೇಳ್ಪಟ್ಟೆ ನೀವು, ನಿಮ್ಗೂ ಕೂಡ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ಕೂಡ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇಬ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಫಿಟ್ನೆಸ್ ಬಗ್ಗೆ ಹಾಗೇನೆ ಹೆಲ್ತ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಟ್ಟಿರುವಂತಹ ನಂದೀಶ್ ಹಾಗೆ ಅವರ ಕೋಚ್ ಸೂರ್ಯ ಅವರ ಮಾತು ಇದಾಗಿತ್ತು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೋರ್ವ ಫಿಟ್ನೆಸ್ ಫ್ರೀಕ್ ಸೆಲೆಬ್ರಿಟಿ ಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಅಂಡ್ ಹಾಗೇನೆ ಸುಮನ್ ಟಿವಿ ಹೆಲ್ತ್. ಧನ್ಯವಾದಗಳು.